ಆಗಮಿಸುತ್ತಿದ್ದು ಎಲ್ಲರೂ ತಮ್ಮ ಜೋರಾದ ಕರತಾಳದ ಮೂಲಕ ಅವರನ್ನು ಸ್ವಾಗತಿಸಬೇಕು. When God ordains a gathering, He crowns it with grace. A very dignified and grace-filled evening to one and all present here. Today, we stand enveloped in the radiance of Christmas and the grandeur of our annual day. These two celebrations remind us that faith gives life its meaning and excellence gives life its purpose. Opens our spirits to divine inspiration. Now, let us begin our program with a prayer service followed by a prayer dance. This Bhagavad Gita is also reveals the idea of knowledge over ignorance. But the Quran honors Prophet Jesus and Isa has Mary as Maryam. Thank you. With this beautiful thought, I, Yashika from class 9, invite the choir group to take us all together into the prayer. This little guiding light of mine, I'm going to let it shine. This little guiding light of mine, I'm going to let it shine. This little guiding light of mine, I'm going to let it shine. Let it shine all the time. Let it shine. Hide it under a bushel, oh no. I'm going to let it shine. Hide it under a bushel, oh no. I am going to let it shine. Hide it under a bushel, oh no. I am going to let it shine. Let it shine all the time. Let it shine. Take my little light round the world. I am going to let it shine. Take my little light round the world. I'm going to let it shine. Take my little light round the world. I'm going to let it shine. Let it shine all the time. Let it shine. Now we have the readings from the Bhagavad Gita, Quran and Bible. ಈ ವಾಕ್ಯವನ್ನು ಪವಿತ್ರ ಗ್ರಂಥವಾದ ಭಗವದ್ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ. ಅಧ್ಯಾಯ 4 ಶ್ಲೋಕ 17. ಕರ್ಮಣೋ ಹ್ಯಾಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಂ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿಯ. ಇದರ ಅರ್ಥ, ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. أعوذ بالله من الشيطان الرجيم. بسم الله الرحمن الرحيم. الحمد
يوم الدين إياك نعبد وإياك نستعين اهدنا الصراط المستقيم آمين. Living out in the keeping watch over their flock by night. And behold, an angel of Lord stood before them, and the glory of the Lord shone around them, and they were greatly afraid. Now, let us listen to the intentions. ಹೇ ದಯಾಮಯನಾದ ದೇವರೇ, ನಾವಿಂದು ನಿಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೋಸ್ಕರ ನಮ್ಮ ಈ ಪ್ರಾರ್ಥನೆ. ಎಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ವಿದ್ಯೆ, ಬುದ್ಧಿ ದಯಪಾಲಿಸಲಿ. ಇದಕ್ಕೆ ನಿಮ್ಮ ಉತ್ತರ: ಪ್ರಾರ್ಥನೆ ನೀ ಆಲಿಸು ನನ್ನ ದೇವನೇ, ಯಾಚನೆ ಸ್ವೀಕರಿಸು ನನ್ನೇಸುವೆ, ಯಾಚನೆ ಸ್ವೀಕರಿಸು. ಫಾರ್ ಆಲ್ ನಿಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ ಇಲ್ಲಿ ಓದುತ್ತಿರುವ ಮಕ್ಕಳ ಪಾಲಕರಿಗೆ ಒಳ್ಳೆಯ ಆರೋಗ್ಯ, ಭಾಗ್ಯ, ಆಯಸ್ಸು, ನೆಮ್ಮದಿ ಮತ್ತು ಶಾಂತಿ ಕೊಟ್ಟು ಕಾಪಾಡಿ ಎಂದು ನಾವಿಂದು ಪ್ರಾರ್ಥಿಸುತ್ತೇವೆ. ಇದಕ್ಕೆ ನಿಮ್ಮ ಉತ್ತರ: ಪ್ರಾರ್ಥನೆ ನೀ ಆಲಿಸು ನನ್ನ ದೇವನೇ, ಯಾಚನೆ ಸ್ವೀಕರಿಸು ನನ್ನೇಸುವೆ, ಯಾಚನೆ ಸ್ವೀಕರಿಸು. ಈಗ ನಾವು ಒಂದು ನೃತ್ಯದ ಮುಖಾಂತರ ನಮ್ಮ ಪ್ರಾರ್ಥನೆಯನ್ನು ಕೊನೆಗೊಳಿಸುತ್ತೇವೆ.
ದೇವರನ್ನು ಸ್ಮರಿಸಿದಂತಹ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲಾ ಪ್ರಾಂಶುಪಾಲರಾದಂತಹ ವಂದನೀಯ ಫಾದರ್ ಜಾನ್ ಥಾಮಸ್ ರವರು ಅತಿಥಿ ಗಣ್ಯರೆಲ್ಲರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೆ ನಮ್ಮ ದಿವ್ಯವಾದ ಶಾಲೆಯ ಈ ಭವ್ಯವಾದ ವೇದಿಕೆಯಲ್ಲಿ ನಡೆಯಲಿರುವ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸಿ ಸನ್ಮಾನಿಸಬೇಕೆಂದು ಪ್ರಾಂಶುಪಾಲರಾದ ವಂದನೀಯ ಫಾದರ್ ಜಾನ್ ಥಾಮಸ್ ರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರಾದಂತಹ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಭಿಕರಿಗೂ ಒಂದು ಬಾರಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಗೌರವಾನ್ವಿತ ಅತಿಥಿಯಾಗಿ ಇವತ್ತು ಚೀಫ್ ಗೆಸ್ಟ್ ಆಗಿ ಸನ್ಮಾನ್ಯ ಶ್ರೀ ವಿಠಲ್ ಖಟಕ್ದಂಡೆ ಆನರೇಬಲ್ MLA ರವರು ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬಂದಿಲ್ಲ. ಅವರದೇ ಒಂದು ಸ್ಥಾನದಲ್ಲಿ ನಾವು ಗೌರವಾನ್ವಿತ ಅತಿಥಿಯಾಗಿ ಕರೆದಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವರಾಜ್ ಎಲಿಯಾಸ್ ರವರು ಬಂದಿದ್ದಾರೆ. ಡಾಕ್ಟರ್ ಬಸವರಾಜ್ ಎಲಿಗಾರ್ DYSP ಬಿಜಾಪುರ್ ರವರೇ, ಗೌರವಾನ್ವಿತ ಅತಿಥಿಯಾದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ಹೊಸೂರು ರವರೇ, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ವಂದನೀಯ ಫಾದರ್ ಸುಮನ್ ಬಾಲೂರವರೇ, ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಹಾಗೂ ಪ್ರಸ್ತುತ ಕಾರ್ಪೊರೇಟರ್ ಆಗಿರುವಂತಹ ಕುಮಾರಿ ಆರತಿ ಶಾಪುರ್ ರವರೇ, ಫಾದರ್ ಜಾನ್ ಕ್ರಾಸ್ ಸರ್ ಅವರೇ, ಮುಖ್ಯೋಪಾಧ್ಯಾಯಿನಿ ಆಗಿರುವಂತಹ ಶ್ರೀಮತಿ ರಶ್ಮಿ ಗೋತೆರವರೇ ಹಾಗೂ ಗಂಗಾ ನಾಡಗೌಡರ್ ರವರೇ, ಶಾಲೆಯ ಸ್ಟೂಡೆಂಟ್ ಕೌನ್ಸಿಲ್ನ ಗವರ್ನರ್, ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇನ್ನೂ ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ಸ್ವಾಗತಿಸಲು ನಾನು ರಶ್ಮಿ ಗೋತೆ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಲ್ಲಿ ಸಹಾಯವನ್ನು ಕೇಳ್ಕೊಳ್ತಾ ಇದ್ದೀನಿ. ಜ್ಞಾನವೆಂಬ ಬೆಳಕು ಹಚ್ಚಿ ಶಿಸ್ತಿನ ದಾರಿ ತೋರಿಸಿ ಮೌಲ್ಯಗಳೊಂದಿಗೆ ಬದುಕಲು ಕಲಿಸುವ ಪವಿತ್ರ ಸ್ಥಳವೇ ಈ ನಮ್ಮ ಶಾಲೆ. ಇಂದು ನಮ್ಮ ಲೊಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಆಯೋಜಿಸಲಾಗಿರುವ ಕ್ರಿಸ್ಮಸ್ ಹಬ್ಬ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯ ಅತಿಥಿಗಳು, ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಪ್ರೀತಿಯ ಮುಖ್ಯೋಪಾಧ್ಯಾಯರು ಹಾಗೂ ಆದರಣೀಯ ಶಿಕ್ಷಕರು ಹಾಗೂ ಆತ್ಮೀಯ ಪೋಷಕರೇ, ಪಾಲಕರೇ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತೇನೆ. ಇಂದು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡುವ ಮೂಲಕ ಗೌರವಿಸುತ್ತಿರುವ ನಮ್ಮ ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸುವುದು ನಮಗೆಲ್ಲರಿಗೂ ಅಪಾರ ಸಂತೋಷದ ವಿಷಯವಾಗಿದೆ. ಮೊದಲನೇದಾಗಿ ಶಿಸ್ತು, ಭದ್ರತೆ ಮತ್ತು ಸೇವಾ ಭಾವನೆಯ ಸಂಕೇತವಾಗಿರುವ ವಿಜಯಪುರ ಜಿಲ್ಲೆಯ ಉಪ ಪೊಲೀಸ್ ಅಧಿನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಎಲಿಗಾರ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಯಾವತ್ತೂ ನಮ್ಮ ಕಾರ್ಯಗಳಿಗೆ ಸಹಾಯ ಮನೋಭಾವದೊಂದಿಗೆ ಸಹಾಯವನ್ನು ನೀಡುತ್ತಿರುವ 33ನೇ ವಾರ್ಡಿನ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರಾದ ಕುಮಾರಿ ಆರತಿ ಶಹಾಪುರ್ ರವರಿಗೆ ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಹಾಗೂ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರಾದ ಗಂಗಾ ಮೇಡಮ್ ರವರು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇನೆ. ಮುಂದಿನ
ಮೊದಲನೇದಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ CNFE ಸಂಸ್ಥೆಯ ಸಹ ನಿರ್ದೇಶಕರು ಮತ್ತು ಖ್ಯಾತ ವಕೀಲರಾದ ವಂದನೀಯ ಫಾದರ್ ಸುಮನ್ ಬಾಲು ರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ವಂದನೀಯ ಫಾದರ್ ಜಾನ್ ಥಾಮಸ್ ರವರು ಹಾಗೂ ಉಪಸ್ಥಿತರಿರುವ ಗಣ್ಯರು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ವಂದನೀಯ ಫಾದರ್ ಜಾನ್ ಕ್ರಾಸ್ತಾರವರಿಗೆ ಮನಪೂರ್ವಕವಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಮಾಲಾರ್ಪಣೆ ಹಾಗೂ ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಅತಿಥಿಗಳಾದ ನಮ್ಮ ಕಾರ್ಯಗಳಲ್ಲಿ ಯಾವತ್ತೂ ಸಹಕರಿಸುತ್ತಿರುವ ಕಲಾದಗಿ ಸಹೋದರರು, ಸಮಾಜ ಸೇವಕರು, ಇವರಿಗೂ ಕೂಡ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲೆಯ ಪ್ರಾಚಾರ್ಯರಾದ ಫಾದರ್ ಥಾಮಸ್ ರವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂದರ್ಭದಲ್ಲಿ ನಮ್ಮ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಥಾಮಸ್ ರವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರ ಮಾರ್ಗದರ್ಶನ, ನಾಯಕತ್ವ ಮತ್ತು ಶಿಸ್ತು ನಮ್ಮ ಶಾಲೆಯ ಬೆಳವಣಿಗೆಗೆ ಸದಾ ದೀಪಸ್ತಂಭವಾಗಿದೆ. ಇವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಗೋವಿಂದ್ ಸರ್ ರವರು ಬಂದು ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಉಪಮುಖ್ಯ ಗುರುಮಾತೆಯಾದ ಶ್ರೀಮತಿ ಗಂಗಾ ನಾಡ್ಗೋಳ್ ರವರಿಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಮುಂದೆ ಶಾಲಾ ವಿದ್ಯಾರ್ಥಿ ಪರಿಷತ್ ಗವರ್ನರ್ ಆಗಿರುವ ಶ್ರೀ ಚಿದಾನಂದ್ ಬಿರಾದರ್ ರವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಾಲಾ ವಿದ್ಯಾರ್ಥಿ ಪರಿಷತ್ತಿನ ನಾಯಕ ಅಯಾಂಶ್ ಗೋಟೆ ಹಾಗೂ ನಾಯಕಿ ಸಭಾ ಶೇಖ್ ರವರು ಬಂದು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೊಬ್ಬ ಅತಿ ಮುಖ್ಯವಾದಂತಹ ವ್ಯಕ್ತಿಯನ್ನು ನಾನು ಮರ್ತೋಗ್ಬಿಟ್ಟೆ. ಅವ್ರು ಯಾರು ಅಂತ ಹೇಳಿದ್ರೆ, ಇಷ್ಟೊತ್ತುವರೆಗೂ ನಮ್ಮೆಲ್ಲರನ್ನ ಸ್ವಾಗತಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾಗಿರುವಂತಹ ಮಿಸಸ್ ರಶ್ಮಿ ಗೋತೆರವರು, ಅವರಿಗೂ ಸಹ ನಾವು ಸ್ವಾಗತವನ್ನು ಮಾಡುವಂಥದ್ದು ಕರ್ತವ್ಯವಾಗಿದೆ. ಅವರಿಗೆ ಮೌಸಿನಾ ಮೇಡಮ್ ರವರು ಬಂದು ಅವರನ್ನು ಸನ್ಮಾನಿಸುವುದರ ಮುಖಾಂತರ ಸ್ವಾಗತವನ್ನು ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮಧ್ಯ ಈಗ ನಮ್ಮ ಸುತ್ತಮುತ್ತಲೂ ಇರುವಂತಹ ಕೆಲವು ನಮ್ಮ ಆತ್ಮೀಯರಾಗಿರುವಂತಹ ಧರ್ಮ ಭಗಿನಿಯರು ನಮ್ಮ ಮಧ್ಯೆ ಇದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಅವರೆಲ್ಲರಿಗೂ ಹೂವನ್ನು ನೀಡುವುದರ ಮುಖಾಂತರ ನಮ್ಮ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಹೂವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸ್ರಿ. আলো হে আলো আকাশ, দেখো আকাশ তারায় ভরা, দেখো যাওয়ার পথের পাশে ছোটে হাওয়া পাগল পারা, এত আনন্দ আয়োজন সবই বৃথা আমায় ছাড়া, ভরে থাকুক আমার মুঠো, দুই চোখে থাকুক ধারা, এলো সময় রাজার মতো. ಕ್ರಿಶ್ಚಿಯನ್ ಧರ್ಮಕ್ಕೆ ಈಕ್ವಲ್ ಆದಂಥ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳಲ್ಲಿ ಎಲ್ಲ ಧರ್ಮದ ಬಗ್ಗೆ ಒಂದು ಗೌರವ ಭಾವನೆ ಮೂಡುವಂಥ ಕೆಲಸವನ್ನು ಈ ಸ್ಕೂಲವರು ಮಾಡಿದರೆ, ಅದಕ್ಕೂ ಕೂಡ ಎಲ್ಲ ಪೇರೆಂಟ್ಸರ ಪರವಾಗಿ ನಾನು
ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಸ್ಟ್ ಆಗಿ ಕರೆಯಕ್ಕೆ ಬಂದಾಗ ಫಾದರ್ ಥಾಮಸ್ ಅವ್ರಿಗೆ ಹೇಳಿದೆ, ಪೊಲೀಸರು ನಂಬಕ್ಕೆ ಹೋಗ್ಬೇಡ್ರಿ ಅಂತ. ಯಾವ ಟೈಮ್ನಲ್ಲಿ ನಮಗೆ ಏನು ಕೆಲಸ ಬರುತ್ತೆ ಹೇಳಕ್ಕೆ ಬರಲ್ಲ, ಐ ಮೇ ಮಿಸ್, ಬಟ್ ನಿಮ್ಮ ಪ್ರಾಬ್ಲಮ್ ಆಗುತ್ತೆ. ಬಟ್ ಅವ್ರು ಅಷ್ಟೊಂದು ಪ್ರೀತಿಯಿಂದ ಕರೆದ್ರಂತೇಳಿ ಇವತ್ತು ನಾನೇ ಒಂದು ಮೀಟಿಂಗನ್ನು ತಪ್ಪಿಸಿ ಓಡಿ ಬಂದೇನೆ. ಈಗ ನೆಕ್ಸ್ಟ್ ಇನ್ನೊಂದು ಸ್ಕೂಲ್ಗೆ ಓಡಬೇಕು, ನನ್ನ ಮಗಳು ಒಂದು ಪ್ರೈಸ್ ತೊಗೊಳಕದಲ್ಲ, ಆಕೆ ಬರಲೇಬೇಕಂತ ಹಠ ಮಾಡ್ತಾ ಇದ್ದಾಳೆ. ಸೊ ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಿಮ್ಮೆಲ್ಲರ ಕ್ಷಮೆ ಕೇಳಿ ನಾನು ನಿರ್ಗಮಿಸ್ತಾ ಇದ್ದೀನಿ. And I would like to wish all the very best for all the children that have been studying in this most prestigious Loyola English Medium School. And I would like to thank and congratulate the parents who have burned their midnight oil. ಹಗಲು ರಾತ್ರಿ ಶ್ರಮಪಟ್ಟು ಮಕ್ಕಳನ್ನು ಬೆಳೆಸಿ ಮಕ್ಕಳ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ, ಇನ್ನೊಂದಿಟ್ಟು ಮಾತಾಡಕತ್ತೆ ನೀವೇ ಹೇಳಕ್ಕೆ ಶುರು ಮಾಡ್ತೀರಿ, ದೌಡ್ ಬಿಡೋ ಮಾರ ನಮ್ಮ ಮಕ್ಕಳಿಗೆಲ್ಲ ಇದನ್ನು ನೋಡ್ಬೇಕು ನಾವು ಅಂತೇಳಿ. ನೀವು ಹಂಗೆ ಹೇಳೋಕ್ಕಿಂತ ಮೊದಲು ನಾನೇ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ, ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗಲಿ. ಯು ಆಲ್ ಹ್ಯಾವ್ ಬೀನ್ ಬ್ಲೆಸ್ಡ್ ಇನಫ್ ಟು ಹ್ಯಾವ್ ಯುವರ್ ಚಿಲ್ಡ್ರನ್ ಗಾಟ್ ಅಡ್ಮಿಟೆಡ್ ಇನ್ ದಿಸ್ ಲೋಯೋಲಾ ಇನ್ಸ್ಟಿಟ್ಯೂಷನ್, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Great honor to us too. Dear Sangeeta, your success is and congratulate Miss Sangeeta, Toby and her parents with warm round of applause. Dear students, may these achievements inspire you to believe in yourself. ನಾವು ನಮ್ಮ ಲೋಯೋಲಾ ಶಾಲೆಯಲ್ಲಿ ಕೇವಲ ಮಾಹಿತಿಗಳನ್ನು ಕೊಟ್ಟು ವಿದ್ಯಾರ್ಜನೆಯನ್ನು ಮಾಡದೆ ಶಿರಸ್ಸಿಗೂ ಹೃದಯಕ್ಕೂ ಕೈಗೂ ಪೋಷಣೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇರ್ತೀನಿ. ಹಾಗಂದ್ರೆ ಏನು? ಶಿರಸ್ಸಿಗೆ ಬೇಕಾದಂತಹ ವೈಚಾರಿಕ ಜ್ಞಾನವನ್ನು ತುಂಬುವಂಥದ್ದು, ತಲೆಗೆ ಬೇಕಾದಂತಹ ಬುದ್ಧಿಶಕ್ತಿಯನ್ನು ತುಂಬುವಂಥದ್ದು, ಹೃದಯಕ್ಕೆ ಬೇಕಾದಂತಹ ಕರುಣೆಯನ್ನು ಹಾಗೂ ನಮ್ಮ ವ್ಯಕ್ತಿತ್ವವನ್ನು ಸುದೃಢಪಡಿಸಿಕೊಳ್ಳಲು ಬೆಳೆಸಿಕೊಳ್ಳಲು ಬೇಕಾದಂತಹ ಸಂಪನ್ಮೂಲಗಳನ್ನು ನಾವು ಒದಗಿಸುವಂಥದ್ದು. ಹಾಗೂ ಕೈ ಅಂತಂದರೆ, ಕೈಗೆ ಬೇಕಾದಂತಹ ಪೋಷಣೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಳಕಳಿ, ಸಮಾಜೋನ್ಮುಖವಾಗಬೇಕು ಪ್ರತಿಯೊಬ್ಬ ವ್ಯಕ್ತಿ, ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ವ್ಯಕ್ತಿಗಳಾಗಬೇಕು, ಸಮಾಜವನ್ನು ಮೇಲೆತ್ತುವಂತಹ ಕೆಲಸವನ್ನು ಮಾಡುವಂಥವರಾಗಬೇಕು. ಹೀಗಾಗಿ ಈ 3 ಅಂಶಗಳನ್ನು ನಮ್ಮ ಲೋಯೋಲಾ ಶಾಲೆಯಲ್ಲಿ ನಾವು ನಡೆಸುತ್ತಾ ಬಂದಿದ್ದೀವಿ. ಶಿರಸ್ಸಿಗೆ ಬೇಕಾದಂತಹ ಜ್ಞಾನ, ಹೃದಯಕ್ಕೆ ಬೇಕಾದಂತಹ ಕರುಣೆ ಹಾಗೂ ಕೈಗೆ ಬೇಕಾದಂತಹ ಸಮಾಜದ ಕಳಕಳಿ ಹಾಗೂ ಪರಿಶ್ರಮ. ಈ ಒಂದು ವಿಷಯಗಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ತುಂಬುತ್ತಾ ಬರ್ತಾ ಇದ್ದೀವಿ ನಮ್ಮ ಶಾಲೆಯ ವಿದ್ಯಾರ್ಜನೆಯ ಮುಖಾಂತರ. ಈ ಎಲ್ಲ ಚಟುವಟಿಕೆಗಳನ್ನು ಈಗ ತೆರೆಯ ಮೇಲೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಹೋಗ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಾವಧಾನವಾಗಿ ಕುಳಿತು ಅದನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿಜಯಪುರ ಸನ್ 2025-26ರ ವಾರ್ಷಿಕ ವರದಿ. ಶರಣರ ಸಂತರ ನಾಡು, ಗುಮ್ಮಟ ನಗರಿ ಎಂದು ಖ್ಯಾತಿ ಪಡೆದ ವಿಜಯಪುರ ನಗರದಲ್ಲಿ ಯೇಸು ಸಭೆಯ ಫಾದರ್ಗಳಿಂದ 1999ರಲ್ಲಿ ಲೋಯೋಲಾ ಶಾಲೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ಶಾಲೆಯು 26 ವರ್ಷಗಳಿಂದ ವಿಜಯಪುರ ನಗರದ ಎಲ್ಲ ವರ್ಗದ ಜನತೆಗೆ ಶಿಕ್ಷಣದ ಅಮೃತಧಾರೆಯನ್ನು ಎರೆಯುತ್ತಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಪ್ರಾಚಾರ್ಯರಾಗಿ ಫಾದರ್ ಜಾನ್ ಥಾಮಸ್ ಎಸ್ಟೇ ಹಾಗೂ ನಮ್ಮ ವಿಜಯಪುರ ಜೆಸ್ವಿಟ್ ಸಂಸ್ಥೆಯ ಮುಖ್ಯಸ್ಥರಾಗಿ ಫಾದರ್ ಸುನೀಲ್ ಫರ್ನಾಂಡಿಸ್ ಎಸ್ಟೇ ಅವರು ಮತ್ತು ಕೋಶಾಧಿಕಾರಿಯಾಗಿ ಫಾದರ್ ವಿಲ್ಸನ್ ಮೋರಸ್ ಎಸ್ಟೇ ಅವರು
ಲೊಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ಕೌನ್ಸಿಲರ್ ಮತ್ತು ಕ್ಯಾಂಪಸ್ ಡೈರೆಕ್ಟರ್ ಆಗಿ ಫಾದರ್ ಜಾನ್ ಕ್ರಾಸ್ತಾ, ಪ್ರೌಢಶಾಲಾ ವಿಭಾಗದ ಉಪಮುಖ್ಯ ಗುರುಮಾತೆಯಾಗಿ ಶ್ರೀಮತಿ ರಶ್ಮಿ ಗೋಟೆ, ಪ್ರಾಥಮಿಕ ಶಾಲಾ ವಿಭಾಗದ ಉಪಮುಖ್ಯ ಗುರುಮಾತೆಯಾಗಿ ಶ್ರೀಮತಿ ಗಂಗಾ ನಾಡಗೌಡ್ ಅವರು ನೇಮಕಗೊಂಡು ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳ ಚಟುವಟಿಕೆಗಳು. ಈ ವರ್ಷ ಜೂನ್ ಮಾಹೆಯಲ್ಲಿ ಶಾಲೆಯ ಪ್ರಾರಂಭದ ಸಲುವಾಗಿ ಎಲ್ಲ ರೀತಿಯ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡು ಶಿಕ್ಷಕರು ಎಲ್ಲ ತರಗತಿಗಳಿಗೆ ಸಂಬಂಧಿಸಿದಂತೆ ಯೋಜನೆ ರೂಪಿಸಿಕೊಂಡು ಶಾಲೆಯ ಆರಂಭಕ್ಕೆ ಸಿದ್ಧರಾಗಿದ್ದರು. ದಿನಾಂಕ 2/6/2025 ಮಕ್ಕಳಿಗೆ ತರಗತಿಗಳನ್ನು ಪ್ರಾರಂಭಿಸಲಾಯಿತು. ಈ ದಿನ ಶಾಲೆಯನ್ನು ಶೃಂಗರಿಸಿ ಶಾಲೆಗೆ ಬಂದಂತಹ ಮಕ್ಕಳಿಗೆ ಸಿಹಿ ತಿಂಡಿ ಮತ್ತು ಹೂವನ್ನು ನೀಡಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಶಾಲಾ ಸಂಸತ್ತಿನ ಚುನಾವಣೆ. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮೈಗೂಡಿಸುವಲ್ಲಿ ಶಾಲಾ ಸಂಸತ್ತಿನ ಚುನಾವಣೆಯನ್ನು ದಿನಾಂಕ 28/6/2025 ನಡೆಸಲಾಯಿತು. ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಾಚಾರ್ಯರಾದ ಫಾದರ್ ಜಾನ್ ಥಾಮಸ್ ಎಸ್ಜೆ ಅವರು ಪ್ರಮಾಣ ವಚನ ಬೋಧಿಸಿದರು. ಇದೇ ಸಮಯದಲ್ಲಿ ಎಲ್ಲ ತರಗತಿಗಳ ಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಿಜೆಇಎಸ್ನ ಮುಖ್ಯಸ್ಥರಾದ ಸುನೀಲ್ ಫರ್ನಾಂಡಿಸ್ ಎಸ್ಜೆ ಅವರು ಮಾತನಾಡುತ್ತಾ, ನಾಯಕ ಎಂದರೆ ಯಾರು, ನಾಯಕನಾದವನು ಹೇಗಿರಬೇಕು, ನಾಯಕನಲ್ಲಿ ಇರಬೇಕಾದ ಗುಣಗಳು ಮತ್ತು ನಾಯಕನು ನಾಯಕ ಸೇವೆಗಾಗಿ ಹೇಗೆ ಕರ್ತವ್ಯವನ್ನು ನಿಭಾಯಿಸಬೇಕು ಎಂಬುದರ ಕುರಿತು ಸಲಹೆ ನೀಡಿದರು. ಹಾಗೂ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿ ಪ್ರತಿನಿಧಿಗಳು ಸಹ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿವಿಧ ಕ್ಲಬ್ಗಳು. ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರಸೆಳೆಯಲು ವಿವಿಧ ರೀತಿಯ ಕ್ಲಬ್ಗಳು ಸಹಾಯಕವಾಗಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಈಕೋ ಸೈನ್ಸ್ ಕ್ಲಬ್, ಆರ್ಟ್ ಕ್ಲಬ್, ಕಲ್ಚರಲ್ ಕ್ಲಬ್, ಹೆಲ್ತ್ ಕ್ಲಬ್, ಹ್ಯೂಮನ್ ರೈಟ್ಸ್ ಅಂಡ್ ಹಾರ್ಮೋನಿ ಕ್ಲಬ್, ಕಲ್ಚರಲ್ ಅಂಡ್ ಹೆರಿಟೇಜ್ ಕ್ಲಬ್, ಡಿಸಿಪ್ಲಿನ್ ಅಂಡ್ ಕ್ಲೀನ್ಲಿನೆಸ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್. ವಿವಿಧ ದಿನಾಚರಣೆಗಳ ಆಚರಣೆ. ವಿಶ್ವ ಪರಿಸರ ದಿನಾಚರಣೆ. ಜೂನ್ 5ನೇ ತಾರೀಕಿನ ಗುರುವಾರದ ದಿನದಂದು ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಸ್ಥೆಯ ಮುಖ್ಯಸ್ಥರಾದ ಫಾದರ್ ಸುನೀಲ್ ಫರ್ನಾಂಡಿಸ್ ಎಸ್ಜೆ ಸಾಂಕೇತಿಕವಾಗಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅವರು ಪರಿಸರ ಮತ್ತು ಅದರ ಸಂರಕ್ಷಣೆಯ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ರಾಷ್ಟ್ರೀಯ ಯೋಗ ದಿನಾಚರಣೆ. 21 ಜೂನ್ 2025 ನಮ್ಮ ಶಾಲೆಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗವು ದೇಹ, ಆತ್ಮ ಮತ್ತು ಮನಸ್ಸನ್ನು ಸಮತೋಲನದಲ್ಲಿಡುತ್ತದೆ. ದೈಹಿಕ ಶಿಕ್ಷಕಿ ಕುಮಾರಿ ವಂದನಾ ಮಚ್ ಅವರು ಮಕ್ಕಳಿಗೆ ವಿವಿಧ ಪ್ರಕಾರ ಯೋಗಗಳನ್ನು ಮತ್ತು ಆಸನಗಳನ್ನು ಹಾಗೂ ಧ್ಯಾನದ ಭಂಗಿಗಳ ಕುರಿತು ತಿಳಿಸಿದರು. ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ನಮ್ಮ ಶಾಲೆಯಲ್ಲಿ ದಿನಾಂಕ 23/6/2025 ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆಯನ್ನು ಆಚರಿಸಲಾಯಿತು. ಪ್ರತಿಭಾ ಉತ್ಸವ. ಶಾಲೆಯ ಸಂಸ್ಥಾಪಕರಾದ ಸಂತ ಇಗ್ನೇಷಿಯಸ್ ಲೊಯೋಲಾ ಹಬ್ಬದ ಪ್ರಯುಕ್ತ ದಿನಾಂಕ 30/7/2025 ಮಕ್ಕಳಿಗೆ ವಿವಿಧ ರೀತಿಯ ಕಲಾತ್ಮಕ, ಬೌದ್ಧಿಕ, ಕೌಶಲ್ಯಾತ್ಮಕ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಲೊಯೋಲಾ ಸಂಸ್ಥೆಯ ಎಲ್ಲ ಅಂಗ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದು, ಎಲ್ಲ ಕ್ರೀಡೆಯಲ್ಲಿ ವಿಜೇತರಾಗಿ ಲೊಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ಸಿಬ್ಬಂದಿ ವರ್ಗ ಪ್ರಥಮ ಸ್ಥಾನ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಹೆಮ್ಮೆಯ ವಿಷಯವಾಗಿದೆ. ಪಾಲಕ ಶಿಕ್ಷಕರ ಸಭೆ. ಈ ಸಭೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು. ಈ ಸಭೆಯನ್ನು ಉದ್ದೇಶಿಸಿ ಪ್ರಾಚಾರ್ಯರಾದ ಫಾದರ್ ಜಾನ್ ಥಾಮಸ್ ಎಸ್ಜೆ ಅವರು ಮಾತನಾಡುತ್ತಾ, ಶಾಲೆ, ಮಗು ಮತ್ತು ಪಾಲಕರು ಈ 3 ಅಂಶಗಳ ಸಮ್ಮಿಲನವೇ ಈ ವಿದ್ಯಾರ್ಥಿ ಯಶಸ್ಸು. ಮಕ್ಕಳ ಬೆಳವಣಿಗೆಯಲ್ಲಿ ಶಾಲೆ ಮತ್ತು ಪೋಷಕರ ಪಾತ್ರ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪಾಲಕರ, ಶಿಕ್ಷಕರ ಸಹಕಾರದ ಅಗತ್ಯವಿದೆ ಎಂದು ತಿಳಿಸಿದರು. ಸ್ವಾತಂತ್ರ್ಯ ದಿನಾಚರಣೆ. ದಿನಾಂಕ 15 ಆಗಸ್ಟ್ 2025 ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಹಾಗೂ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಎಸ್ ಮಲ್ಲಪ್ಪ ಹಾಗೂ ನಮ್ಮ ಶಾಲೆಯ ಪ್ರಾಚಾರ್ಯರು, ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಶಿಕ್ಷಕರ ದಿನಾಚರಣೆ. ದಿನಾಂಕ 5/9/2025 ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗಾಂಧಿ ಜಯಂತಿ. 2 ಅಕ್ಟೋಬರ್ 2025 ನಮ್ಮ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು.
ಮಹರ್ಷಿ ವಾಲ್ಮೀಕಿ ಜಯಂತಿ ದಿನಾಂಕ 7-10-2025 ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 14 ನವೆಂಬರ್ 2025 ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ದಿನ ಎಲ್ಲ ಶಿಕ್ಷಕರು ಕುಣಿದು ಕುಪ್ಪಳಿಸಿ ಮಕ್ಕಳನ್ನು ರಂಜಿಸಿದರು. ಹಾಗೂ ದಿನಾಂಕ 15-11-2025 ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಮತ್ತು ಸೇಂಟ್ ಜೋಸೆಫ್ ಹಾಸ್ಪಿಟಲ್ ಸಿಬ್ಬಂದಿಗಳಾದ ಸಿಸ್ಟರ್ ಮರಿಯಂ ಮತ್ತು ಸಿಸ್ಟರ್ ಬಿಂದು ಅವರು ನಮ್ಮ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಮತ್ತು ಶುಚಿತ್ವದ ಸಲಹೆ ಸೂಚನೆಗಳನ್ನು ನೀಡಿದರು. ಸಮಾಜ ವಿಜ್ಞಾನ ಪ್ರದರ್ಶನ 18 ನವೆಂಬರ್ 2025 ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಗಜಾಲ ಗುಲ್ಬರ್ಗಾ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಸಂವಿಧಾನ ಸಮರ್ಪಣಾ ದಿನಾಚರಣೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 26 ನವೆಂಬರ್ 2025 ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸಲಾಯಿತು. ವಿಶ್ವ ಏಡ್ಸ್ ದಿನಾಚರಣೆ ನಮ್ಮ ಶಾಲೆಯಲ್ಲಿ ದಿನಾಂಕ 1 ಡಿಸೆಂಬರ್ 2025 ಏಡ್ಸ್ ದಿನಾಚರಣೆ ಆಚರಿಸಲಾಯಿತು. ಮಾನವ ಹಕ್ಕುಗಳ ದಿನ ದಿನಾಂಕ 10-12-2025 ಮಾನವ ಹಕ್ಕುಗಳ ದಿನಾಚರಣೆ ಆಚರಿಸಲಾಯಿತು. ವಾರ್ಷಿಕ ಕ್ರೀಡಾಕೂಟ ದಿನಾಂಕ 13 ಡಿಸೆಂಬರ್ 2025 ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಯಿತು. ಕ್ರೀಡೆಯು ಮಕ್ಕಳಲ್ಲಿ ಶಿಸ್ತು, ಪರಿಶ್ರಮ ಮತ್ತು ಆರೋಗ್ಯ ನಿರ್ವಹಣೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಹಾಯಕವಾಗಿದೆ. ಈ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಫಾದರ್ ಜೋಸೆಫ್ ವಾಸ್, ಕಾರ್ಯಕ್ರಮದ ಅಧ್ಯಕ್ಷರಾಗಿ ವಿಜಯಪುರ ಜೆಸುವಿಟ್ ಸಂಸ್ಥೆಯ ಮುಖ್ಯಸ್ಥರಾದ ಫಾದರ್ ಸುನಿಲ್ ಫರ್ನಾಂಡಿಸ್ ಪೆಸ್ಟೆ ಮತ್ತು ಪ್ರಾಚಾರ್ಯರಾದ ಫಾದರ್ ಜಾನ್ ಥಾಮಸ್ ಪೆಸ್ಟೆ ಅವರು ಪಾರಿವಾಳಗಳನ್ನು ಹಾರಿ ಬಿಡುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ವೈಯಕ್ತಿಕ ಮತ್ತು ಗುಂಪು ಆಟಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ, ಪದಕಗಳನ್ನು ನೀಡಿ ಗೌರವಿಸಲಾಯಿತು. ಆರಂ ವಿಜ್ಞಾನ ಸ್ಪರ್ಧೆ ಸ್ಪರ್ಧೆಯನ್ನು ಬೆಂಗಳೂರಿನ ಖ್ಯಾತ ಸೇಂಟ್ ಜೋಸೆಫ್ ಬಾಲಕರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲಾ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಥಮ ಸ್ಥಾನ ಮತ್ತು ಚಾಂಪಿಯನ್ಶಿಪ್ ಪದಕವನ್ನು ಪಡೆದುಕೊಂಡಿದ್ದಾರೆ. ಮಕ್ಕಳ ರಕ್ಷಣಾ ಸಮಿತಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ನಮ್ಮ ಶಾಲೆಯಲ್ಲಿ 3 ಜನ ಅನುಭವಿ ಶಿಕ್ಷಕರನ್ನು ಒಳಗೊಂಡ ಮಕ್ಕಳ ರಕ್ಷಣಾ ಸಮಿತಿ ರಚಿಸಲಾಗಿದೆ ಮತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ನೇಹಮಯ ವಾತಾವರಣ ನಿರ್ಮಿಸಲಾಗಿದೆ. ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸಾಧನೆ 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿನಿಯರು ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಕುಮಾರಿ ಸಂಗೀತಾ ತೊಗರಿ 625ಕ್ಕೆ 601 ಅಂಕಗಳನ್ನು ಪಡೆದು 96.16% ದೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಕುಮಾರಿ ನಂದಿತಾ ಕಾದ್ರಳ್ಳಿ 625ಕ್ಕೆ 594 ಅಂಕ ಪಡೆದು 95.4% ಪಡೆದು ಶಾಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ಕುಮಾರ್ ಪ್ರಜ್ವಲ್ 625ಕ್ಕೆ 582 ಅಂಕಗಳನ್ನು ಪಡೆದು 93.12% ದೊಂದಿಗೆ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾಳೆ. ಈ ವರ್ಷವೂ ಸಹ ಉತ್ತಮ ಫಲಿತಾಂಶಕ್ಕಾಗಿ ಶಾಲೆಯ ಪ್ರತಿಯೊಬ್ಬ ಸಿಬ್ಬಂದಿಯು ಶ್ರಮ ವಹಿಸುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿನ ವಿವಿಧ ಸೌಲಭ್ಯಗಳು ನಮ್ಮ ಶಾಲೆಯು ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಸುಸಜ್ಜಿತವಾದ ಗ್ರಂಥಾಲಯ ವ್ಯವಸ್ಥೆ, ಸುಸಜ್ಜಿತವಾದ ವಿಜ್ಞಾನ ಪ್ರಯೋಗಾಲಯ, LCD, ಪ್ರೊಜೆಕ್ಟರ್ಸ್, ಕೋರ್ಟ್, ಸುಸಜ್ಜಿತವಾದ ಆಟದ ಮೈದಾನ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಫೋನಿಕ್ಸ್ ಹೀಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಇದರ ಜೊತೆಗೆ ಉತ್ತಮವಾದ ವಾಹನ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ವಸತಿಯನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವೂ ಸಹ ನಮ್ಮಲ್ಲಿ ಲಭ್ಯವಿದೆ. ಶಿಷ್ಯ ವೇತನ ವಿವಿಧ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ, ಮಧ್ಯಮ ಹಾಗೂ ಏಕ ಪೋಷಕರ ಮಕ್ಕಳಿಗೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲು ಸುಮಾರು 8 ಲಕ್ಷ ಶಿಷ್ಯ ವೇತನವನ್ನು ನಮ್ಮ ಸಂಸ್ಥೆ ನಿರ್ಧರಿಸಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಕೌಟ್ಸ್ ಮತ್ತು ಗೈಡ್ಸ್ ದಳವು ವಿವಿಧ ಚಟುವಟಿಕೆಗಳನ್ನು ನಡೆಸುತ್ತಿದ್ದು, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸೋಪಾನ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿ ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಾರೆ. ನಾಳಿಗೆ ಸಂಪನ್ಮೂಲ ವ್ಯಕ್ತಿಗಳ ಭೇಟಿ. ಫಾದರ್ ಪ್ರತಾಪ್ ಚಂದ್ರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಆಧುನಿಕ ಬೋಧನಾ ಕೌಶಲ್ಯಗಳು ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯ ಕುರಿತು ಶಿಕ್ಷಕರಿಗೆ ತರಬೇತಿ ನೀಡಿದರು.
ಫಾದರ್ ಡ್ಯಾನಿಯಲ್ ಫರ್ನಾಂಡಿಸ್, ರೆಕ್ಟರ್ ಸೇಂಟ್ ಜೋಸೆಫ್ ಸಂಸ್ಥೆ ಬೆಂಗಳೂರು ಇವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳಿದರು. ಲೊಯೋಲಾ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕರಿಗಾಗಿ ವಿವಿಧ ತರಬೇತಿ ಕಾರ್ಯಕ್ರಮಗಳು. ಪೋಕ್ಸೋ ಕಾಯ್ದೆಯ ಕುರಿತು ತರಬೇತಿ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳಿಗೆ ದಿನಾಂಕ 26/5/2025 ಖ್ಯಾತ ವಕೀಲರಾದ ಫಾದರ್ ಸುಮನ್ ಬಾಲು ಅವರು ತರಬೇತಿ ನೀಡಿದರು. ಸಿಬ್ಬಂದಿ ಪುಷ್ಟೀಕರಣ ತರಬೇತಿ. ಲೊಯೋಲಾ ಪದವಿ ಪೂರ್ವ ಮಹಾವಿದ್ಯಾಲಯ ವಿಜಯಪುರದಲ್ಲಿ ದಿನಾಂಕ 31 ಮೇ 2025 ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾನವೀಯ ಲೊಯೋಲಾ ಪದವಿ ಪೂರ್ವ ಮಹಾವಿದ್ಯಾಲಯದ ಗಣಿತ ಉಪನ್ಯಾಸಕಿ ಶ್ರೀಮತಿ ರಾಜೇಶ್ವರಿ ಅವರು ಆಗಮಿಸಿದ್ದರು. ಗುಣಮಟ್ಟದ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣ, ಸೃಜನಾತ್ಮಕ ಬೋಧನಾ ತಂತ್ರಗಳು ಹಾಗೂ ವಿವಿಧ ರೀತಿಯ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಳ್ಳುವ ಕುರಿತು ನಮ್ಮ ಶಾಲೆಯ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದರು. ತಂಡ ನಿರ್ವಹಣಾ ತರಬೇತಿ ಕಾರ್ಯಕ್ರಮ. ನಮ್ಮ ಶಾಲೆಯ ಸಿಬ್ಬಂದಿಗಳ ತಂಡ ನಿರ್ವಹಣಾ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ದಿನಾಂಕ 30/9/2025 ವಿಜಯಪುರ ನಗರದ ಸಮೀಪದ ಅಲಿಯಾಬಾದ್ ಫಾರ್ಮ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಸ್ಕಾಲ್ ಒನ್ ತರಬೇತಿ. ಲೊಯೋಲಾ ಶಿಕ್ಷಣ ಸಂಸ್ಥೆಯ ತತ್ವಗಳು ಮತ್ತು ಗುರಿಗಳನ್ನು ತಿಳಿಸಿಕೊಡಲು ನೂತನ ಶಿಕ್ಷಕರಿಗೆ ಜೆಸ್ಕಾಲ್ ಒನ್ ತರಬೇತಿಯನ್ನು ಲೊಯೋಲಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ತರಬೇತಿ. ಪ್ರಾಥಮಿಕ ವಿಭಾಗದ ಶಿಕ್ಷಕಿಯರಿಗಾಗಿ ಆಂಗ್ಲ ಭಾಷೆಯ ನೂತನ ಬೋಧನಾ ಕೌಶಲ್ಯಗಳನ್ನು ಅರಣ್ಯ ಸಂಸ್ಥೆಯಿಂದ ನವೆಂಬರ್ ತಿಂಗಳಲ್ಲಿ ಶಿಕ್ಷಕಿಯರಾದ ಕುಮಾರಿ ಸೀತಾ ಜಂಡೇಕರ್, ಶ್ರೀಮತಿ ಸರಸ್ವತಿ. ತಂಡ ನಿರ್ವಹಣಾ ತರಬೇತಿ ಕಾರ್ಯಕ್ರಮ. ನಮ್ಮ ಶಾಲೆಯ ಸಿಬ್ಬಂದಿಗಳ ತಂಡ ನಿರ್ವಹಣಾ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ದಿನಾಂಕ 30/9/2025 ವಿಜಯಪುರ ನಗರದ ಸಮೀಪದ ಅಲಿಯಾಬಾದ್ ಫಾರ್ಮ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಸ್ಕಾಲ್ ಒನ್ ತರಬೇತಿ. ಲೊಯೋಲಾ ಶಿಕ್ಷಣ ಸಂಸ್ಥೆಯ ತತ್ವಗಳು ಮತ್ತು ಗುರಿಗಳನ್ನು ತಿಳಿಸಿಕೊಡಲು ನೂತನ ಶಿಕ್ಷಕರಿಗೆ ಜೆಸ್ಕಾಲ್ ಒನ್ ತರಬೇತಿಯನ್ನು ಲೊಯೋಲಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ತರಬೇತಿ. ಪ್ರಾಥಮಿಕ ವಿಭಾಗದ ಶಿಕ್ಷಕಿಯರಿಗಾಗಿ ಆಂಗ್ಲ ಭಾಷೆಯ ನೂತನ ಬೋಧನಾ ಕೌಶಲ್ಯಗಳನ್ನು ಅರಣ್ಯ ಸಂಸ್ಥೆಯಿಂದ ನವೆಂಬರ್ ತಿಂಗಳಲ್ಲಿ ಶಿಕ್ಷಕಿಯರಾದ ಕುಮಾರಿ ಸೀತಾ ಜಂಡೇಕರ್, ಶ್ರೀಮತಿ ಸರಸ್ವತಿ ಕೋಟ್ಯಾರ್, ಶ್ರೀಮತಿ ಉಮಾ ಗೋಳ್ಸಂಗಿ ಮತ್ತು ಕುಮಾರಿ ಸುಪ್ರಿಯಾ ಪಾಟೀಲ್ ಈ ತರಬೇತಿಯನ್ನು ಪಡೆದುಕೊಂಡರು. ಕೊನೆಯ ಮಾತು. ದೇವರ ಆಶೀರ್ವಾದದಿಂದ ಈ ಶೈಕ್ಷಣಿಕ ವರ್ಷವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿದೆ. ಈ ವರ್ಷದುದ್ದಕ್ಕೂ ಎಲ್ಲ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಶ್ರಮವಹಿಸಿ ಸೇವೆ ಮಾಡಿದ್ದಾರೆ. ನಾನು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳ ಸಹಕಾರ ಮತ್ತು ಬೆಂಬಲಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಯ ಸಕಲ ಸಾಧನೆಗಳಿಗೆ ಸದಾ ಬೆಂಬಲ ನೀಡುತ್ತಿರುವ ಪಾಲಕರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ನಮ್ಮ ಸಂಸ್ಥೆಯ ಬಗ್ಗೆ ಅಭಿಮಾನ, ನಂಬಿಕೆ, ನಿಷ್ಠೆ ಹಾಗೂ ಭಕ್ತಿಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. Good afternoon, everyone. I am Salman. I am Kiran. I am Sia. I am Sada. Take the chocolates. Why all are giving chocolates? What is special? Hey, you don't know? You are studying in Loyola English Medium School? Yes, but we don't know. Today in our school, there is a celebration of Christmas and Annual Day. Annual Day I know, but what is Christmas? Christmas is a festival celebrated on 25th December. It is a mark of birth of Jesus Christ. It is a symbol of love, peace. मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है।
से उसे सुलाने कांधों पे सहलाती है। बीबी मरियम उसे सुलाने मीठी लोरी गाती है। बड़े प्यार से उसे सुलाने कांधों पे सहलाती है। मसीह का राज आया है, तारे ने बतलाया है। मसीह का राज आया है, तारे ने बतलाया है। क्या बंदर शो। एक जमाना था जब 3 बंदर सिखाते थे, बुरा मत बोलो, बुरा मत देखो, बुरा मत सुनो। अब और एक बंदर है, मोबाइल वाला बंदर, जो कहता है किसी को ना देखो, किसी को ना सुनो, किसी से कुछ ना बोलो। और ये बंदर आप सबके घर पर राज कर रहा है और हमारी ही नजर के सामने हमारी पूरी जिंदगी बदल रहा है। सही कहा ना? नजर के सामने जिगर के पास, नजर के सामने जिगर के पास कोई रहता है, वो हो तुम। आज कोई इसके बिना न जी सकता है, न खा सकता है, न पी सकता है। और इतना ही नहीं, इसके बिना तो किसी का वजूद ही नहीं रहा। मोबाइल तो जैसे सबकी जिंदगी बन गया है, कुछ इस तरह। हम तेरे बिन अब रह नहीं सकते, तेरे बिना क्या वजूद मेरा। हम तेरे बिन अब रह नहीं सकते, तेरे बिन
वजूद मेरा तुझसे जुदा अगर हो जाएंगे तो खुद से ही हो जाएंगे जुदा, क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो। आज ब्लू है पानी 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 पानी, और तुम भी सानी 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 सानी। आ जाओ on the beach यार, फोटो मेरी खींच, कितनी किस्मत होगी तेरी अगर तूने ये बात न मानी। आज ब्लू है पानी 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 पानी, और तुम भी सानी 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 सानी। आ जाओ on the beach यार, फोटो मेरी खींच, कितनी किस्मत होगी तेरी अगर तूने ये बात न मानी। बाप रे, इसने तो हद ही कर दी है, सबकी नींद चैन सब चुरा लिया है। भाई साहब अब जरा चैन से सोने तो दो। मैंने तुझको देखा, तेरी और दिल फेंका, परी तू है बन की, कहना है नजरों का। मैंने तुझको देखा, तेरी और दिल फेंका, परी तू है बन की, कहना है नजरों का। चांद को कॉम्प्लेक्स दिया है तेरे चेहरे ने, तेरी ब्यूटी का नशा है दिल को लगा छूने। नींद चुराए तेरी किसने ये सनम, तूने शैल चुराया तेरा किसने ये सनम, तूने। बड़े हो या छोटे, सबको एक ही चीज पसंद है, वो है यह उल्लू बनाने वाला मशीन। तो भी इसके अलावा और कोई चीज पसंद ही नहीं आती। क्या मस्त चीज है ना? तू चीज बड़ी है मस्त मस्त, तू चीज बड़ी है मस्त, तू चीज बड़ी है मस्त मस्त, तू चीज बड़ी है मस्त। चल छैया 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 छैया, चल छैया 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 छैया, छैया 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 छैया, चल छैया 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 छैया, चल छैया 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 छैया, चल छैया 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 छैया, छैया 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 छैया, चल छैया छैया छैया। सारे इश्क की छाँव चल छैया छैया, सारे इश्क की छाँव चल छैया, पाँव जन्नत चले चल छैया छैया, पाँव जन्नत चले चल छैया, चल छैया 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 छैया। वो यार है जो खुशबू की तरह, जिसकी जुबान उर्दू की तरह, मेरी शाम रात मेरी कायनात, वो यार मेरा सैया सैया। चल छैया 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 छैया, चल छैया छैया छैया
खिलखिलाती जिसमें है अपनी खुशियाँ, चांद की छलनी लिए तारे चुनते हैं हम, जादुई है ये जहां, है नहीं कोई गम। बंदे हैं हम उसके, हम पे किसका जोर, उम्मीदों के सूरज निकले चारों ओर, इरादे हैं फौलादी, हिम्मती हर कदम, अपने हाथों किस्मत लिखने आज चले हैं हम। भारत ने सपना देखा अपनी किस्मत अपने हाथों लिखने का, आत्मनिर्भर बनने का। मगर अंतरिक्ष से जुड़ी जानकारी के लिए भारत को हमेशा ही दूसरे देशों पर निर्भर रहना पड़ता था। तभी शुरुआत की गई इसरो की। 22 अक्टूबर 2008 को भारतीय अंतरिक्ष अनुसंधान का पहला प्रमुख अंतरिक्ष मिशन चंद्रयान 1 लॉन्च किया गया। इस मिशन का उद्देश्य था चंद्रमा की सतह तक पहुंचना और विज्ञान का अध्ययन करना। इसरो की इस अपार सफलता से भारत की इसरो से और भी ज्यादा आशाएं बढ़ गईं। कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले, आशाएं खिले जिंदगी, उम्मीदें हंसे होंगी, अब मुश्किल नहीं कुछ भी, नहीं कुछ भी। पहली सफलता के बाद सबको यही लगा था अब मुश्किल नहीं कुछ भी। लेकिन इसरो की मुश्किलें अब शुरू होने वाली थी। अब बारी थी चंद्रयान 2 मिशन की। चंद्रयान 2 के लिए इसरो ने रशियन स्पेस एजेंसी से हाथ मिलाया। अब इसरो की जिम्मेदारी थी ऑर्बिटर और रोवर बनाने की, और रशियन स्पेस एजेंसी की जिम्मेदारी थी चंद्रमा पे रोवर को उतारने के लिए लैंडर बनाने की। चंद्रयान 2 मिशन को 2013 में लॉन्च करना था, लेकिन रशियन स्पेस एजेंसी अपने ही एक मिशन में फेल होने के कारण आर्थिक तंगी में आ गई। इस वजह से वो 2013 में भारत को लैंडर बना के नहीं दे पाई और चंद्रयान 2 की लॉन्चिंग को पोस्टपोन करके 2016 करा गया। लेकिन 2016 में भी रशिया लैंडर बना के नहीं दे पाई। अब भारतीय वैज्ञानिकों ने रशिया का मुंह ताकना बंद कर दिया और स्वदेशी टेक्नोलॉजी से ही लैंडर बनाने की ठान ली। बाईस जुलाई 2019 में लॉन्च किया गया चंद्रयान 2। हम चंद्रमा से 2.1 किलोमीटर की दूरी पर थे, मगर तभी अचानक हमारा संपर्क चंद्रयान से टूट गया और चांद पर तिरंगा लहराने का सपना भी टूट गया। साथियों,
हम इस तरह हार नहीं मान सकते। चलो उठो, एक बार फिर कोशिश करते हैं। मिशन चंद्रयान 3 शुरू करते हैं। हम भारतीयों की भी एक अलग ही पहचान है। हम कभी हार नहीं मानते और इसरो ने भी वही किया। देश का हौसला टूटने नहीं दिया। इसीलिए आज पूरा देश कहता है सलाम तुझे इसरो। हम सबके लिए जो जाग रहे, बस साथ हमारा मांग रहे। विज्ञान से भारत सींच रहे, इतिहास के पन्ने छाप रहे। है सलाम तुझे इसरो, है सलाम तुझे इसरो, है सलाम तुझे इसरो, है सलाम तुझे इसरो। सर, हम चंद्रयान 3 के लिए तैयार हैं, तो लॉन्चिंग शुरू किया जाए। 4, 3, 2, 1। ब्रेकिंग न्यूज, चांद की तरफ रवाना हुआ है चंद्रयान 3। क्या इस बार हमें चांद पे कामयाबी मिल पाएगी? क्या भारत चांद के उस हिस्से पे कदम रख पाएगा जहां आज तक कोई नहीं पहुंचा? सरकशी का परचम लहरा दो, सरकशी का परचम लहरा दो। 3, 2, 1। Sir, we have achieved soft landing on the moon. India is on the moon. जो काम बड़ी बड़ी स्पेस एजेंसी नहीं कर पाई, वो काम आज इसरो ने कर दिखाया है। भारत का झंडा आज चांद पे लहरा रहा है और पूरे भारत देश में जश्न मनाया जा रहा है। ಬೇಜಾರಲ್ಲ